ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MIS ಮಲ್ಲಪ್ಪ ಜೊತೆಯವರು. ಆತ್ಮೀಯರೇ, ಸುಮ್ಮನೆ ಇವತ್ತೊಂದಿಷ್ಟು ಅಂಬೇಡ್ಕರ್ ಜಯಂತಿ ಅಂದಾಗ ಎಲ್ಲರೂ ಅಂಬೇಡ್ಕರ್ ಬಗ್ಗೆ ಹಾಡಿ ಹೊಗಳವ್ರ. ಅಂಬೇಡ್ಕರ್ ಅವ್ರಿಗೆ ಕಾಂಗ್ರೆಸ್ ನಾಶ ಮಾಡಿತು, ಕಾಂಗ್ರೆಸ್ ಅವ್ರ ಅನುಕೂಲ ಮಾಡಿಕೊಡಲಿಲ್ಲ, ಬೆಳೆಸ್ಕೊಡ್ಲಿಲ್ಲ ಅಂತೇಳಿ ಬಿ ಜೆ ಪಿಗರು, ಇನ್ನೊಬ್ರು ಕಾಂಗ್ರೆಸ್ಸರು ಎಲ್ಲ ಇವರು ಮನೋವಾದಿಗಳು ಅಂತೀರಿ. ಇವ್ರ ಮಧ್ಯದಲ್ಲೇ ಇವತ್ತು ಅಂಬೇಡ್ಕರ್ ಅವ್ರು ಸಿಕ್ಕೊಂಡು ಏನಪ್ಪ ಪರಿಸ್ಥಿತಿ ಅಂತ. ಯಾಕೆಂದರೆ ಕಾಂಗ್ರೆಸ್ಸಿಗರು ಒಂದು ರೀತಿ ವಾದ ಮಾಡ್ತಾರೆ, ಬಿ ಜೆ ಪಿಗರು ಒಂದು ರೀತಿ ವಾದ ಮಾಡ್ತಾರೆ. ಇಬ್ಬರು ಸತ್ಯನ ಸುಳ್ಳು ಅಂತಲ್ಲ. ಆದ್ರೆ ಇಲ್ಲಿ ಗಮನಿಸ್ಬೇಕಾದ ವಿಷಯ ಏನಪ್ಪ ಅಂತಂದ್ರೆ, ಈ ಸಂದರ್ಭದಲ್ಲಿ ಒಂದಿಬ್ಬರ ಮಾತುಗಳನ್ನ ನಾವಿಲ್ಲಿ ಸೂಕ್ಷ್ಮವಾಗಿ ಗಮನಿಸ್ಬೇಕಾಗಿದೆ. ಒಂದನೇದು, ನಮ್ಮ ಅಂಬೇಡ್ಕರ್ ಅವರ ಮರಿ ಮೊಮ್ಮಗ, ಜೊತೆಗೆ ಭಾರತೀಯ ಬೌದ್ಧ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷ ರಾಜರತ್ನ ಅಂಬೇಡ್ಕರ್ ಅವ್ರ ಮಾತು. ಇನ್ನೊಂದು ಕಡೆ ನಮ್ಮ ಪ್ರಹ್ಲಾದ್ ಜೋಶಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಇವೆಲ್ಲರೂ ಕಂಪೇರ್ ಮಾಡಿ ನೋಡಿದಾಗ ಯಾರು ಅಂಬೇಡ್ಕರ್ ಅವರ ಒಂದು ವಿಚಾರಗಳನ್ನು ಹೆಚ್ಚಿಗೆ ಪ್ರತಿಪಾದಿಸ್ತಾರೋ ನೀವು ಡಿಸೈಡ್ ಮಾಡೋದು. ಮೊದಲಾಗೆ ನಮ್ಮ ಜೋಶಿ ಅವರು, ಪ್ರಹ್ಲಾದ್ ಜೋಶಿ ಹುಬ್ಬಳ್ಳಿಯವರು, ಅವರೊಂದು ವಿಷಯವನ್ನು ಹೇಳಿದರು, ವಾದ ಮಾಡಿದರು ಹುಬ್ಬಳ್ಳಿಯಲ್ಲೇ. ಪ್ರಹ್ಲಾದ್ ಜೋಶಿ ಅವರು ಏನಪ್ಪ ಅಂದ್ರೆ, ಮಹಾತ್ಮ ಗಾಂಧಿಯವರ 100ನೇ ಅಥವಾ ಶತಾಬ್ದಿಯ ದಿನವನ್ನು ಎಷ್ಟು ವಿಜೃಂಭಣೆಯಿಂದ ಮಾಡಿತು ಕಾಂಗ್ರೆಸ್. ಆದರೆ ಅದನ್ನು ಈಗ 100 ವರ್ಷ ಆಯಿತು ಬೆಳಗಾವಿ ಜಿಲ್ಲೆಗೆ ಭೇಟಿಯಾಗಿ ಅಂಬೇಡ್ಕರ್ ಅವ್ರದ್ದು ಯಾಕೆ ಮಾಡಲಿಲ್ಲ ಆ ರೀತಿಯಾಗಿ ವೈಭವಪೂರ್ಣವಾಗಿ. ಅಂದರೆ ಇದು ಒಂದು ದೊಡ್ಡ ಷಡ್ಯಂತ್ರ, ಕಾನ್ಸ್ಪಿರಸಿ. ಈ ಸರ್ಕಾರದ ಲಾಸ್ಟ್ ಇಯರ್ ಮಹಾತ್ಮ ಗಾಂಧಿಯವ್ರ ಮೇಲೆ ಮಾಡಿದಂತಹ ಏನು ದೊಡ್ಡ ಒಂದು ಕ್ರಿಯೆಯನ್ನು ಮಾಡಿದ್ರು 1 ವರ್ಷ ತನಕ ಗಾಂಧೀಜಿಯವರ ಹಬ್ಬವನ್ನು, ಅದು ಯಾಕೆ ಮಾಡಲಿಲ್ಲ, ಇದು ಷಡ್ಯಂತ್ರ. ಇವತ್ತು ಸಹಿತ ಅವರು ಅಂಬೇಡ್ಕರ್ನ ಬೆಳೆಸಬಾರದು ಅಂತ ವಿಚಾರದ ಹಾಗೆ ಹೀಗೆ ಸ್ಟೇಟ್ಮೆಂಟ್ ಕೊಟ್ಟರು. ಅವ್ರ ದೃಷ್ಟಿಯಿಂದ ಸರಿನೇ ಇಲ್ಲ ಅಂತಲ್ಲ, ಹೌದು ಮಾಡಬೇಕಾಗಿತ್ತು. ಯಾಕೆ ಕಾಂಗ್ರೆಸ್ಸಿಗರು ಯಾಕೆ ಮಾಡಲಿಲ್ಲ? ಕಾಂಗ್ರೆಸ್ಸಿಗರು ಅದಕ್ಕೇನು ಉತ್ತರ ಕೊಡ್ತಾರೆ ಬಿಡ್ರಿ ಅವ್ರು. ಯಾಕಂದರೆ ರಾಜಕಾರಣಿಗಳು ಇವರು ರಾಜಕೀಯಕ್ಕಾಗಿ ಇರ್ತಾ ಇದ್ದಾರೆ, ಇವ್ರೇನು ಅಂಬೇಡ್ಕರ್ನ ಎತ್ತಬೇಕಂತಿಲ್ಲ. ಯಾಕಂದರೆ ಇವತ್ತು ಅಂಬೇಡ್ಕರ್ ಅವರ ಹಿಂದೆ ಅವರ ಜನಾಂಗ ಸಾಕಷ್ಟಿದೆ ಅಂತ ಗೊತ್ತಾಗಿದೆ. ಅವರನ್ನು ನಾವಿನ್ನು ಯಾವುದೇ ತಂತ್ರ ಮಂತ್ರಗಳಿಂದ ಬಗ್ಗಿಸಲಿಕ್ಕೆ ಸಾಧ್ಯ ಇಲ್ಲ. ಕೇವಲ ಅಂಬೇಡ್ಕರ್ ಅವರ ಮಂತ್ರವನ್ನು ಪುಂಗಿ ಅನ್ನುವುದೇ ಅವ್ರ ಕೈಗೆ ತೊಗೊಳ್ಬೇಕು ಅನ್ನುವಂಥ ಮನೋವೃತ್ತಿ ಅವರು. ಅವ್ರಿಗೆ ಅಂಬೇಡ್ಕರರ ಜನವನ್ನು ಅಥವಾ ಬಿದ್ದ ಜನವನ್ನು, ದಲಿತರನ್ನು, ಇನ್ನುಳಿದ ಜನರನ್ನು ಎತ್ತಬೇಕಂತ ಅನ್ನೋಕ್ಕಿಂತ ಹೆಚ್ಚಿಗೆ ಅವ್ರ ಮಾತುಗಳು ನಂಬಬೇಕಾಗಿದೆ. ಕಾಂಗ್ರೆಸ್ಸಿಗರು ಅಷ್ಟೇ. ಅದರಲ್ಲ ನಮ್ಮ ಏನಪ್ಪ ಅಂದ್ರೆ ರಾಜರತ್ನ ಅಂಬೇಡ್ಕರ್ ಅವ್ರ ಮಾತು, ಮೊಮ್ಮಗ, ಇವರು ಮರಿ ಮೊಮ್ಮಗ, ಅವ್ರು ನೋಡಿ ಎಷ್ಟು